ರನ್ಯಾ ಪ್ರಕರಣದ ಬೆನ್ನು ಬಿದ್ದಿದೆ ಈಗ ಸಾಲು ಸಾಲು ತನಿಖಾ ತಂಡಗಳು. ಹೌದು, ರನ್ಯಾಗೆ ಸುರಕ್ಷೆ ಆಗಿದ್ದ ಪೊಲೀಸರಿಗೆ ಇದೀಗ ನಡುಕ ಶುರುವಾಗ್ತಾ ಇದೆಯಾ? ನಿಮ್ಗೆ ಗೊತ್ತಿರೋ ಹಾಗೆ ಒಂದ್ ಕಡೆ DRI ಮತ್ತೊಂದ್ ಕಡೆ CBI ಕೂಡ ತನಿಖೆ ನಡೆಸ್ತಾ ಇದೆ ಅನ್ನುವಂಥದ್ದು ಈಗ ಆಲ್ರೆಡಿ ಗೊತ್ತಾಗಿರೋ ಸಂಗತಿ. CBI ಇದೀಗ CID ತನಿಖೆಗೂ ಕೂಡ ಆದೇಶ ನೀಡಲಾಗಿದೆ. ರನ್ಯಾ ಪ್ರಕರಣದಲ್ಲಿ ಪೊಲೀಸರ ಕರ್ತವ್ಯ ಲೋಪದ ಆರೋಪ ಇದೆ. ಪೊಲೀಸರ ಕರ್ತವ್ಯ ಲೋಪದ ಬಗ್ಗೆ ತಿಳಿಯೋದಕ್ಕೆ CID ತನಿಖೆಗೆ ಇಳಿತಾ ಇದೆ. ರನ್ಯಾಗೆ ಎಸ್ಕಾರ್ಟ್ ನೀಡಿದ್ದಂತ ಪೊಲೀಸರಿಗೆ ಇದೀಗ ಗಂಡಾಂತರ ಶುರುವಾಗ್ತಾ ಇದೆ. CID ತನಿಖೆಗೆ ಸಹಕರಿಸಿ ಅಗತ್ಯ ದಾಖಲೆ ಒದಗಿಸುವಂತೆ ಆದೇಶವನ್ನ ನೀಡಲಾಗಿದೆ. ಸರ್ಕಾರದ ಅಧೀನ ಕಾರ್ಯದರ್ಶಿ H ಮಹಾಲಕ್ಷ್ಮಿ ಆದೇಶವನ್ನ ಹೊರಡಿಸಿದ್ದು ಪೊಲೀಸ್ ಮಹಾನಿರ್ದೇಶಕರು, ಆಯುಕ್ತರು ಹಾಗೆ SP-ಗೆ ಪತ್ರ ರವಾನೆ ಆಗಿದೆ. ಈಗ ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತದ್ದು ಅಂತಂದ್ರೆ ಈಗ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದ್ ಕಡೆ DRI ತನಿಖೆಯನ್ನ ನಡೆಸ್ತಾ ಇದೆ, ಮತ್ತೊಂದು ಕಡೆ CBI ತನಿಖೆಯನ್ನ ನಡೆಸ್ತಾ ಇದೆ. ಹೀಗಿರುವಂತಹ ಸಂದರ್ಭದಲ್ಲಿ CID ತನಿಖೆಯ ಅಗತ್ಯತೆ ಏನಿತ್ತು ಅನ್ನುವಂಥದ್ದು ಪ್ರಶ್ನೆ ಒಂದ್ ಕಡೆ ಸಹಜವಾಗಿ ಮೂಡುತ್ತೆ. ಅಟ್ ದ ಸೇಮ್ ಟೈಮ್ CIDಗೆ ಈಗ ನಡೆಸ್ತಾ ಇರುವಂತಹ ತನಿಖಾ ತಂಡಗಳು ಅದು ಯಾವ ಮಟ್ಟಿಗಿನ ಸಹಕಾರ ಕೊಡುತ್ತವೆ ಅನ್ನುವಂಥದ್ದನ್ನು ಕೂಡ ನೋಡಬೇಕಿದೆ.